ಓಂ ಶಾಂತಿ. ಸಹಜ ರಾಜಯೋಗ. ತಂದೆಯ ನೆನಪಿನಿಂದ ಪೂರ್ಣ ಆಸ್ತಿಯನ್ನು ಪಡೆಯೋಣ. ಆಳವಾದ ರಾಜಯೋಗ ಚಿಂತನೆ ಮಾಡೋಣ. ಮಹಾಭಾರತ ಯುದ್ಧಕ್ಕೆ ಮೊದಲು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಿ. ಪರಿಚಯ. ಶಿವತಂದೆ ನಮ್ಮ ಜೀವನದ ಅತ್ಯಂತ ಮುಖ್ಯ ಸತ್ಯವನ್ನು ತಿಳಿಸುತ್ತಾರೆ. ಹಳೆಯ ಪ್ರಪಂಚ ತನ್ನ ಅಂತಿಮ ಹಂತದಲ್ಲಿದೆ. ಹೊಸ ಸತ್ಯುಗದ ಸ್ಥಾಪನೆ ನಡೆಯುತ್ತಿದೆ. ಈ ಸಂಗಮ ಯುಗದಲ್ಲಿ ನಮ್ಮ ದೊಡ್ಡ ಕರ್ತವ್ಯ ಒಂದೇ: ಒಬ್ಬ ಶಿವತಂದೆಯನ್ನು ನೆನಪಿಸಿ ಆತ್ಮವನ್ನು ಪಾವನಗೊಳಿಸಿ 21 ಜನ್ಮಗಳ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆಯುವುದು. ಇದು ಕೇವಲ ಧ್ಯಾನವಲ್ಲ, ಜೀವನವನ್ನು ದೇವತೆ ಜೀವನವನ್ನಾಗಿ ಮಾಡುವ ಸಹಜ ರಾಜಯೋಗ, ಪ್ರಾಚೀನ ರಾಜಯೋಗ. ಸಹಜ ರಾಜಯೋಗ ಎಂದರೆ ಸಹಜ ರಾಜಯೋಗ. ಇದು ಕಷ್ಟದ ಯೋಗವಲ್ಲ, ಇದು ಕಣ್ಣು ಮುಚ್ಚಿಕೊಂಡು ಮಾಡುವ ಯೋಗವಲ್ಲ, ಕಾಡಿಗೆ ಹೋಗುವ ಯೋಗವೂ ಅಲ್ಲ, ಕಾಡಿಗೆ ಹೋಗಿ ಮಾಡುವ ಯೋಗವೂ ಅಲ್ಲ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಶಿವ ಎಂಬ ಆತ್ಮ ಸ್ಮೃತಿಯಲ್ಲಿ ಸ್ಥಿರವಾಗಿ ಪ್ರೀತಿಯಿಂದ ತಂದೆಯನ್ನು ನೆನಪಿಸುವುದೇ ಸಹಜ ರಾಜಯೋಗ. ಈ ನೆನಪಿನಿಂದ ಆತ್ಮದ ಪಾಪ ಸಂಸ್ಕಾರಗಳು ಕರಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ದೇಹಾಭಿಮಾನ ಕಡಿಮೆಯಾಗುತ್ತದೆ, ದೈವಿ ಗುಣಗಳು ಬೆಳೆಯುತ್ತವೆ, ಸ್ವರ್ಗದ ರಾಜ್ಯಭಾಗ್ಯಕ್ಕೆ ಅರ್ಹತೆ ಬರುತ್ತದೆ. ಯೋಗವೇ ಆತ್ಮದ ಶುದ್ಧೀಕರಣದ ಅಗ್ನಿ. ಆತ್ಮವು ಅನೇಕ ಜನ್ಮಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳಿಂದ ಮಲಿನವಾಗಿದೆ. ಬಾಬ್ದಾದ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಹಾಗೆಯೇ ಬೆಂಕಿಯಲ್ಲಿ ಚಿನ್ನ ಶುದ್ಧವಾಗುವಂತೆ ತಂದೆಯ ನೆನಪಿನ ಯೋಗದಲ್ಲಿ ಆತ್ಮವು ಮತ್ತೆ ಪ್ರಕಾಶಮಾನವಾಗುತ್ತದೆ. ನಷ್ಟ ಮೋಹಿ ಸ್ಥಿತಿ ರಾಜಯೋಗದ ಶಕ್ತಿ. ಈ ಜ್ಞಾನ ವಿಶೇಷ ಸಂದೇಶ ಯಾರಲ್ಲಿಯೂ ಮೋಹದ ಸೆಳೆತ ಇರಬಾರದು. ನಷ್ಟ ಮೋಹಿ ಎಂದರೆ ದೇಹದ ಮೇಲಿನ ಅತಿಯಾದ ಆಸಕ್ತಿ ಇಲ್ಲ, ಸಂಬಂಧಗಳ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೆ ಪ್ರೀತಿ ಇರುತ್ತದೆ, ಆದರೆ ಆಸಕ್ತಿ ಇಲ್ಲ. ಒಬ್ಬ ತಂದೆಯೇ ಸರ್ವಸ್ವ ಎನ್ನುವ ಅನುಭವ. ಇಂತಹ ಆತ್ಮನ ಯೋಗ ಅತ್ಯಂತ ಶಕ್ತಿಶಾಲಿಯಾಗುತ್ತದೆ. ಆತ್ಮಾಭಿಮಾನ ದೇವತೆ ಜೀವನದ ಆರಂಭ.
ಪ್ರತಿ ಕ್ಷಣವೂ ಈ ಸ್ಮೃತಿ ಇರಲಿ. ನಾನು ಆತ್ಮ. ನಾನು ಈ ದೇಹವಲ್ಲ. ನಾನು ಶಾಂತಿ ಸ್ವರೂಪ. ನಾನು ಪವಿತ್ರ ಸ್ವರೂಪ. ನಾನು ಜ್ಞಾನ ಸ್ವರೂಪ. ನಾನು ಶಿವ ತಂದೆಯ ಮಗು. ಈ ಆತ್ಮಾಭಿಮಾನವೇ ರಾಜಯೋಗದ ಮೊದಲ ಮೆಟ್ಟಲು. ಮಹಾಭಾರತ್ ಯುದ್ಧದ ನಿಜವಾದ ಅರ್ಥ ಬಾಬ್ದಾದ ತಿಳಿಸುತ್ತಾರೆ. ಈಗ ಹಳೆಯ ಪ್ರಪಂಚ ತನ್ನ ಅಂತ್ಯಕ್ಕೆ ಬರುತ್ತಿದೆ. ಹೊಸ ಸತ್ಯಯುಗದ ಆರಂಭವಾಗಲಿದೆ. ಆದ್ದರಿಂದ ಈಗಲೇ ತಂದೆಯಿಂದ ಜ್ಞಾನ, ಯೋಗ, ಪವಿತ್ರತೆ ಮತ್ತು ಸ್ವರ್ಗದ ರಾಜ್ಯಭಾಗ್ಯ ಎಂಬ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಸಮಯ ಕಡಿಮೆ, ಪುರುಷಾರ್ಥ ಹೆಚ್ಚಾಗಬೇಕು. ದೈನಂದಿನ ಸಹಜ ರಾಜಯೋಗ ಅಭ್ಯಾಸ. ಬೆಳಿಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಟೈಮ್ ನಾನು ಆತ್ಮ, ಶಿವ ತಂದೆಯ ಮಗು. ಪ್ರತಿಯೊಂದು ಕೆಲಸಕ್ಕೂ ಮೊದಲು ಬಾಬಾ ನೀವು ನನ್ನ ಜೊತೆ ಇದ್ದೀರಿ. ನಡೆಯುವಾಗ ನಾನು ಶಾಂತಿಧಾಮದ ಯಾತ್ರಿಕ. ಊಟ ಮಾಡುವಾಗ ಈ ಶರೀರ ಸೇವೆಯ ಸಾಧನ. ಮಲಗುವ ಮೊದಲು ಬಾಬಾ ಇಡೀ ದಿನ ನಿಮ್ಮ ನೆನಪಿನಲ್ಲಿ ಕಳೆದಿದೆ. ಈಗಲೂ ನಿಮ್ಮ ಮಡಿಲಲ್ಲೇ ವಿಶ್ರಾಂತಿ ಪಡೆಯುತ್ತೇನೆ. ಇಂದಿನ ದಿನ ಧಾರಣ ಜ್ಞಾನ ಬಿಂದು. ಒಬ್ಬ ಶಿವ ತಂದೆಯ ನೆನಪಿನಲ್ಲಿ ಇರೋಣ. ಆತ್ಮ ಅಭಿಮಾನದಲ್ಲಿ ಸ್ಥಿರರಾಗೋಣ. ಮೋಹದ ಬಂಧನದಿಂದ ಮುಕ್ತರಾಗೋಣ. ಪವಿತ್ರತೆಯನ್ನು ಜೀವನದ ಆಧಾರವಾಗಿಸೋಣ. ತಂದೆಯ ಆಸ್ತಿಗೆ ಪೂರ್ಣ ಅಧಿಕಾರಿಗಳಾಗೋಣ. ವರದಾನ ಜ್ಞಾನ ಸಾರ. ಜ್ಞಾನಸ್ವರೂಪ ಮತ್ತು ಯೋಗಯುಕ್ತ ಎರಡು ಸೇರಿ ಮಾಸ್ಟರ್ ಸರ್ವಶಕ್ತಿವಂತರಾಗಿ. ಜ್ಞಾನವು ಲೈಟ್ ಅಂದರೆ ಬೆಳಕು. ಯೋಗವು ಮೈಟ್ ಶಕ್ತಿ. ಈ ಎರಡು ಒಂದಾದಾಗ ಯಾವುದೇ ಪರಿಸ್ಥಿತಿಯನ್ನು ಕ್ಷಣಾರ್ಧದಲ್ಲಿ ಜಯಿಸಬಹುದು. ಸಮಾಪನ ಕೊನೆ ಸಂದೇಶ. ಎಂದು ತಂದೆ ನಮಗೆ ನೀಡುವ ದಿವ್ಯ ಸಂದೇಶ.
ಸಮಯವನ್ನು ಕಳೆದುಕೊಳ್ಳಬೇಡಿ. ಒಬ್ಬ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿರಿ. ಸ್ವರ್ಗದ ಪೂರ್ಣ ಆಸ್ತಿಯನ್ನು ಈಗಲೇ ಪಡೆದುಕೊಳ್ಳಿ. ಸಹಜ ರಾಜಯೋಗವೇ ಆತ್ಮವನ್ನು ಪತಿತರಿಂದ ಪಾವನನನ್ನಾಗಿ ಮಾಡಿ ಮಾನವನಿಂದ ದೇವತೆಯನ್ನಾಗಿ ಮಾಡುವ ದಿವ್ಯ ಮಾರ್ಗವಾಗಿದೆ. ಓಂ ಶಾಂತಿ, ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂತಹ ಪ್ರತಿದಿನದ ಕನ್ನಡ ಜ್ಞಾನ ಮುರಳಿ ಹಾಗೂ ರಾಜಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಟಿಫಿಕೇಷನ್ ಪಡೆಯಿರಿ. ಧನ್ಯವಾದಗಳು.